ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕುಸ್ಮಾಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಡೆಸರ್ಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಮುಗ್ಯಾಕೆ ಬಂದೈತಿ. ನಾನು ಸ್ವಲ್ಪ ಹಾಕೋದು ಲೇಟ್ ಆಯ್ತು, ಅದಕ್ಕೆ ಕ್ಷಮಿಸ್ರಿ. ಈಗ ನಾನು ಮೊದಲು ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡಿನಿ. ಅದ್ರ ಮ್ಯಾಗಿಂದೆಲ್ಲ ಸಿಪ್ಪಿ ತಗೊಳಕತ್ತೀನಿ ನೋಡ್ರಿ. ಈ ರೀತಿ ಎಲ್ಲ ಸಿಪ್ಪಿ ತೆಗೀರಿ. ಹಣ್ಣುಗಳ ರಾಜ ಅಂತ ಹೆಸರು ಇರುವ ಮಾವಿನ ಹಣ್ಣನ್ನು ನಾವು ಅನೇಕ ವಿಧದಲ್ಲಿ ಬಳಸ್ಬೋದು. ಸೀಕರಣೆ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಐಸ್ ಕ್ರೀಮ್ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಮತ್ತು ಡೆಸರ್ಟ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಡೆಸರ್ಟ್ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಮಾವಿನ ಹಣ್ಣು, ಒಂದು ಮಲ್ಲಿಕಾ ಮಾವಿನ ಹಣ್ಣು ತೊಗೊಂಡಿದ್ನಲ್ಲ, ಅದನ್ನ ಸಣ್ಣಾಗಿ ಹೆಚ್ಕೊಳಕತ್ತೀನಿ. ಸಣ್ಣ ಪೀಸಸ್ ಮಾಡ್ಕೊಳ್ಳಿ. ನೋಡಿರಿ, ನಾ ಈ ರೀತಿ ಸಣ್ಣ ಪೀಸ್ ಮಾಡ್ಕೊಂಡೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡೀನಿ. ಇದ್ರೊಳಗೆ ಇಷ್ಟೂ ನಾವು ಮಿಕ್ಸಿ ಹಾಕ್ಕೊಳ್ಳೋಂಗಿಲ್ಲ. ಸ್ವಲ್ಪ ಪೀಸಸ್ ತೆಗೆದಿಟ್ಟು ಉಳಿದಿದ್ದೆಲ್ಲ ಮಿಕ್ಸಿ ಹಾಕ್ಕೊತೀನಿ. ಒಂದು ಸಣ್ಣ ಜಾರ್ ತೊಗೊಂಡು ಸ್ವಲ್ಪ ಇಟ್ಟು ಉಳಿದಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಅಂದ್ರೆ ಮ್ಯಾಂಗೋ ಪ್ಯೂರಿ ರೆಡಿ ಮಾಡಿ ಇಟ್ಕೊತೀನಿ. ಈಗ ನೋಡಿರಿ, ಒಂದು ಹಣ್ಣೊಳಗೆ ಇಷ್ಟು ಪೀಸ್ ತೆಗೆದಿಟ್ಟೀನಿ. ಇನ್ನು ಉಳಿದಿದ್ದೆಲ್ಲ ಮಿಕ್ಸಿ ಹಾಕ್ಕೊಂಡೀನಿ. ಈ ರೀತಿ ಇಷ್ಟು ಸಾಫ್ಟ್ ಆಗೋವರೆಗೆ ಮಿಕ್ಸಿ ಮಾಡ್ಕೊಳ್ರಿ. ನೆಕ್ಸ್ಟ್ ಈಗ ಒಂದು ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ. ತುಪ್ಪ ಬಿಸಿ ಆದ ತಕ್ಷಣ ಮೊದಲೇ ಇವನ್ನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಡ್ರೈ ಫ್ರೂಟ್ಸು. ನೀವು ಬೇಕಾದ ಯಾವ ಡ್ರೈ ಫ್ರೂಟ್ಸ್ ಬೇಕಾದ ಹಾಕ್ಕೋಬೋದು. ಇದ್ರ ನಾನು ನಮ್ಮ ಮನೆಯೊಳಗೆ ಯಾವ್ಯಾವಿದೋ ಅವ್ನು ಕಟ್ ಮಾಡಿ ಇಟ್ಕೊಂಡೀನಿ, ಅವ್ನು ಹಾಕಾಕತ್ತೀನಿ. ಇವನು ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೇನು ಫ್ರೈ ಮಾಡ್ಕೊಳ್ರಿ. ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿ ಫ್ರೈ ಮಾಡಿ ಇಟ್ಕೊಂಡೀನಿ. ನೆಕ್ಸ್ಟ್ ನಾ ಈಗ ಒಂದು ಅರ್ಧ ಲೀಟ್ರಷ್ಟು ಹಾಲು ಕಾಸಕ್ಕೆ ಇಟ್ಕೊಂಡೀನಿ. ಮೊದಲು ಹಾಲು ಕಾದಿಂದ ಇವನ್ನ ಒಂದು 10 ನಿಮಿಷ ಆರಾಗಿ ಬಿಟ್ಕೊಟ್ಟು, ಆರಿಂದ ಆಗಲೇ ನಾವು ಮಾವಿನ ಹಣ್ಣಿಂದ ಏನು ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಆರಿದ ಹಾಲಿಗೆ ಮಿಕ್ಸ್ ಮಾಡಬೇಕು. ಬಿಸಿ ಹಾಲಿಗೆ ಮಿಕ್ಸ್ ಮಾಡಿದರೆ ಅಂದ್ರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಹಾಲನ್ನು ಆರಿಸಿ ಮಿಕ್ಸ್ ಮಾಡಕತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಒಟ್ಟು ಎಲ್ಲಿ ಒಂದು ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡಿಕೊಡ್ರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಫ್ರಿಜ್ ಒಳಗೆ ಒಂದು 5 ರಿಂದ 10 ನಿಮಿಷ ಇಟ್ಬಿಡ್ರಿ. ಈಗ ನೋಡಿರಿ, 10 ನಿಮಿಷ ಆಯ್ತು, ತೆಗಿಯಕತ್ತೀನಿ ನಾನು. ತೆಗೆದಿಂದ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಆಗಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಮ್ಯಾಂಗೋ ಸ್ವಲ್ಪ ಉಳಿಸ್ಕೊಂಡಿದ್ವಿ ಕಟ್ ಮಾಡಿದ್ದು, ಅದು ಆ್ಯಪಲ್ಲು, ನಿಮ್ಗೆ ಬೇಕಂದ್ರೆ ಬನಾನಾನು ನೀವು ಸಣ್ಣ ಪೀಸ್ ಕಟ್ ಮಾಡಿ ಹಾಕ್ಕೋಬೋದು ಇದಕ್ಕೆ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇವನ್ನೆಲ್ಲ ಕಟ್ ಮಾಡಿದ್ದೆಲ್ಲ ಪೀಸಸ್ ಹಾಕ್ಕೊಂಡು, ಏಲಕ್ಕಿ ಪುಡಿ ಎಲ್ಲ ನಾನು ಮೊದಲೇ ಎಲ್ಲ ಮಿಕ್ಸ್ ಮಾಡಿ ಇಟ್ಟೇನಿ ಇದ್ರೊಳಗೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೆಕ್ಸ್ಟ್ ನೋಡಿರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಂದ 2 ಜ್ಯೂಸ್ ಗ್ಲಾಸ್ ಇಟ್ಕೊಂಡು ಅವಕ್ಕೆ 2 ಜ್ಯೂಸ್ ಗ್ಲಾಸಿಗೆ ಹಾಕಿ ಮ್ಯಾಗ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಅವನ್ನೆಲ್ಲ ಉಳಿಸ್ಕೊಂಡಿದ್ದೆ, ಅದ್ರ ಮ್ಯಾಗ ಹಾಕಿ ನಾನು ಅದನ್ನ ಮ್ಯಾಗ ಗಾರ್ನಿಷ್ ಮಾಡ್ತೀನಿ. ನೋಡ್ರಿ, ಎಲ್ಲರಿಗೆ ಸೀಕರಣೆ ತಿಂದು ಬೇಸರ ಆಗಿರ್ತೈತಿ. ಅದ್ರ ಬದಲಿ ನೀವು ಎಲ್ಲರೂ ಸೀಕರಣೆ ಬದಲಿ ಈ ರೀತಿ ಮ್ಯಾಂಗೋ ಡೆಸರ್ಟ್ ಮಾಡಿರಿ, ಎಲ್ಲರಿಗೂ ಇಷ್ಟ ಆಕೈತಿ. ನೋಡ್ರಿ, ಈಗೆಲ್ಲ 2 ಗ್ಲಾಸಿಗೆ ಹಾಕಿ ಇಟ್ಕೊಂಡೀನಿ. ಇದ್ರ ಮ್ಯಾಗ ನಾನು ಸಣ್ಣದಾಗಲೇ ಸ್ವಲ್ಪ ಹಣ್ಣು ಉಳಿಸಿದ್ನೆಲ್ಲ ಅವ್ನು ಹಾಕಾಕತ್ತೀನಿ. ಮ್ಯಾಂಗೋ, ಆ್ಯಪಲ್, ಬನಾನಾ, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಗಾರ್ನಿಷ್ ಮಾಡಿ ಕುಡಿದು ನೋಡ್ರಿ, ಎಷ್ಟು ಮಜಾ ಅನ್ನಿಸ್ತೈತಿ ಇದು ಹಿಂಗೆ ಕುಡಿಯೋಕೆ. ಇಲ್ಲಿವರೆಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ಯಾರ್ಯಾರು ಮಾಡಿಲ್ಲ ಎಲ್ಲರೂ ದಯವಿಟ್ಟು ಮಾಡಿರಿ. ಯಾರಿಗೆ ಈ ವಿಡಿಯೋ ಲೈಕ್ ಆಗೈತಿ ಅವ್ರು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಾವ್, ನೋಡಿರಿ, ನೋಡಿದ್ರೂಡ್ಲೇನೆ ತಿನ್ಬೇಕು ಅನ್ನಿಸ್ತೈತಿ. ಯಾರಿಗೆ ತಿನ್ಬೇಕು ಅನ್ನಿಸ್ತೈತಲ್ಲ, ಇದನ್ನು ಮಾಡಿದ ದಿನ ನಮ್ಮ ಮನೆಗೆ ಬರ್ರಿ, ಬಂದು ತಿಂದು ಹೋಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೊಕ್ಕ ಕಟ್ ಆಗಂಗಿಲ್ಲ, ಏನೂ ನಿಮ್ಗೆ ನುಕ್ಸಾನ್ ಆಗಂಗಿಲ್ಲ. ಆದ್ದರಿಂದ ಯಾರು ನೋಡ್ತಿರಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.